ಬಂಧುಗಳೇ, ತಮಗೆಲ್ಲ ಗೊತ್ತಿದೆ ಮಕ್ಕಳ ಬಾಲ್ಯ, ಅವರ ಹಕ್ಕುಗಳು, ಅವರ ಜೀವನ, ಅವರ ಭವಿಷ್ಯ, ಅವರ ಘನತೆ, ಗೌರವ ಇದೆಲ್ಲವೂ ಬಹಳ ಮುಖ್ಯ. ನಾವೇನಾದರೂ ಕೂಡ ಒಂದು ಹೊಸ ಪ್ರಪಂಚವನ್ನು ನೋಡಬೇಕು, ಒಂದು ಅನದರ್ ವರ್ಲ್ಡ್ ಇಸ್ ಪಾಸಿಬಲ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ಸ್ ಅಂತಂತೇಳಿ APJ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಮಾತಾಡ್ತಾರೆ. ನಮ್ಮ ದೇಶ ದೊಡ್ಡ ದೊಡ್ಡ ಮಹಾತ್ಮರು, ಕ್ರಾಂತಿಕಾರಿಗಳು ಇವರೆಲ್ಲರ ಒಂದು ಆಶಯಗಳೊಂದಿಗೆ ನಮ್ಮ ಒಂದು ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಬಲವಾಗಿ ಮತ್ತೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವನ್ನು ಕೂಡ ಜಾರಿನಲ್ಲಿದೆ. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಸಾಕಷ್ಟು ಕಾನೂನುಗಳಿವೆ, ಕಾರ್ಯಕ್ರಮಗಳಿವೆ. ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ದೇಶದ ಮೂಲ ಕಾನೂನು ಏನು ಸತಿ ಸಾಗಮನ ಪದ್ಧತಿ ನಮ್ಮ ದೇಶದಲ್ಲಿ ಜಾರಿನಲ್ಲಿ ಇತ್ತು, ವದಕ್ಷಿಣೆ ಕಿರುಕುಳ ಇತ್ತು, ಭ್ರೂಣ ಹತ್ಯೆ ಇತ್ತು, ಇಂಥ ಒಂದು ಸಾಮಾಜಿಕ ನ್ಯಾಯವನ್ನ ಎಲ್ಲರೂ ಕೊಡಬೇಕು ಅಂತೇಳಿ ಹಿಂದೆ ನಡೆದಂತ ಒಂದು ಪರಿವರ್ತನೆ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಆ ಹಿಂದಿನ ಕಾಲದಲ್ಲೇ ಬಾಲ್ಯ ಕಾಯ್ದೆ ನಿಷೇಧ ಕಾಯ್ದೆ ಜಾರಿನಲ್ಲಿ ಇತ್ತು. ಈ ಕಾಯ್ದೆಗೆ ನಮ್ಮ ಕರ್ನಾಟಕ ರಾಜ್ಯ ತಿದ್ದುಪಡಿ ತಗೊಂಡ್ಬಂದಿದೆ 2016ರಲ್ಲಿ. ಹಲವಾರು ರೂಲ್ಸ್ಗಳನ್ನ ಮಾಡಿದೆ, SOPಗಳನ್ನ ಮಾಡಿದೆ. ಇಷ್ಟೆಲ್ಲ ಇದ್ರೂ ಕೂಡ ತಳಮಟ್ಟದ ಅಧಿಕಾರಿಗಳು, ಬಾಲ್ಯ ವಿವಾಹ ನಿಷೇಧ ಮಾಡುವಂತ ಅಧಿಕಾರಿಗಳು ಇದಕ್ಕೆ ಒಂದು ಇನ್ವಾಲ್ವ್ಮೆಂಟು, ಆ ಬದ್ಧತೆ, ಆ ಸಾಮಾಜಿಕ ಕಳಕಳಿ ಇಲ್ಲದಿರೋದ್ರಿಂದ ಈ ಒಂದು ಬಾಲ್ಯ ಪದ್ಧತಿ ಸಮಾಜದಲ್ಲಿ ಇನ್ನೂ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಇಲಾಖೆಗಳು ಇದರ ಒಂದು ಕನ್ವರ್ಜೇಷನ್ ಆಗಬೇಕು, ಕೋಆರ್ಡಿನೇಷನ್ ಮುಖಾಂತರ, ತಕ್ಷಣ ಕ್ರಮ ತಗೊಳ್ಳೋದ್ರ ಮುಖಾಂತರ, ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಮುನ್ನೆಚ್ಚರಿಕೆಯನ್ನ ತಗೊಳ್ಳೋದಕ್ಕೆ ಮುಖಾಂತರ ನಾವು ಇದಕ್ಕೆ ನಾಂದಿ ಹಾಡಬೇಕಾಗಿದೆ. ಇಲ್ಲ ಅಂತಂದ್ರೆ ನಾವು ಪ್ರಾಸಿಕ್ಯೂಷನ್ಗೆ ಹೋಗಿ ಆ ಕುಟುಂಬಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಷ್ಟ ಕೊಡುವಂಥದ್ದು, ಸಮಾಜವನ್ನ ಅಸ್ತವ್ಯಸ್ತ ಮಾಡುವಂಥ ಪ್ರಯತ್ನಗಳು ದಿನ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪೋಷಕರು, ಸಮಾಜ, ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ಕ್ರಮ ವಹಿಸಬೇಕಾಗಿದೆ. ನಮ್ಮ ಆಯೋಗ ಈ ನಿಟ್ಟಿನಲ್ಲಿ ಮಾಸ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನ, ಜನಜಾಗೃತಿಯನ್ನ ಮತ್ತೆ ಎಚ್ಚರಿಕೆಯನ್ನು ಅಧಿಕಾರಿಗಳು ಕೊಡುವಂಥದ್ದು, ಈ ಸಂಬಂಧಪಟ್ಟ ಸಮಿತಿಗಳನ್ನ ನಾವು ಇದಕ್ಕೆ ಒಂದು ಎಚ್ಚರ ಮಾಡುವ ಕೆಲಸವನ್ನು ನಾವು ಆಯೋಗದ ಮುಖಾಂತರ ಮಾಡ್ತೀವಿ ಅಂತಂತೆ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ವೆಂಕಟೇಶ್, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.